ನೋಡಿ, ಜನರು ಕೂಡ ಗೌರ್ಮೆಂಟ್ ಮೇಲೆ ಕ್ವಶನ್ ಮಾಡ್ತಿರೋದಕ್ಕೆ ಇದ್ರ ಹಿಂದ್ಗಡೆ ತುಂಬಾ ರೀಸನ್ಸ್ ಗಳಿದೆ. 2002 ಆ ಇನ್ಸಿಡೆಂಟ್ ಅಲ್ಲಿ ಇಂಟೆಲಿಜೆನ್ಸ್ ಬ್ಯೂರೋ ಪೊಲೀಸ್ ಆಫೀಸರ್ ಆಗಿರೋ ಸಂಜೀವ್ ಭಟ್ ಅವ್ರು ಕೂಡ ಹೇಳ್ತಾರೆ, ಪಿಸಿಆರ್ ಇಂದ ಮೊದಲೇ ಇನ್ಫಾರ್ಮೇಶನ್ ಬಂದಿತ್ತು, ಸಿಚುವೇಶನ್ ಏನಿದೆ ಅದು ಔಟ್ ಆಫ್ ಕಂಟ್ರೋಲ್ ಆಗುತ್ತೆ ಅಂತ ಹೇಳಿ ಕೋರ್ಟ್ ರೆಕಾರ್ಡೆಡ್ ಸ್ಟೇಟ್ಮೆಂಟ್ ಅಲ್ಲಿ ಇವ್ರು ಅದನ್ನ ಹೇಳಿರ್ತಾರೆ. ಸಿಟಿ ಮಧ್ಯದಿಂದ ಬಾಡೀಸ್ ಗಳನ್ನ ಏನ್ ತಗೊಂಡೋದ್ರು ಆತರ ಮಾಡಬಾರ್ದಾಗಿತ್ತು ಅಂತ ಹೇಳಿರ್ತಾರೆ. ಇವ್ರು ಸ್ಟೇಟ್ಮೆಂಟ್ ಕೊಟ್ಟಿರೋ ಪ್ರಕಾರ ಆ ಈವ್ನಿಂಗ್ ಗೌರ್ಮೆಂಟ್ ಮೀಟಿಂಗ್ ನ ಮಾಡುತ್ತೆ, ಅದ್ರಲ್ಲಿ ಪೊಲೀಸ್ ಆಫೀಸರ್ಸ್ ಕೂಡ ಇನ್ವಾಲ್ವ್ ಆಗಿರ್ತಾರೆ. ಈ ಮೀಟಿಂಗ್ ಅಲ್ಲಿ ಗೌರ್ಮೆಂಟ್ ಏನ್ ಹೇಳಿರುತ್ತೆ ಅಂದ್ರೆ, ಇದೊಂದು ಇನ್ಸಿಡೆಂಟ್ ಇಂದ ಆಕ್ಷನ್ ರಿಯಾಕ್ಷನ್ ಅಷ್ಟೇ, ಇನ್ನೊಂದ್ 2 ದಿನದಲ್ಲಿ ಇದೆಲ್ಲ ತಣ್ಣಗಾಗೋಗುತ್ತೆ, ಜನರು ಕೂಡ ಸಮಾಧಾನ ಆಗೋಗ್ತಾರೆ. ಇದ್ರ ಮಧ್ಯದಲ್ಲಿ ಪೊಲೀಸ್ ಅವರೆಲ್ಲ ಇದ್ರಲ್ಲಿ ಇನ್ವಾಲ್ವ್ ಆಗೋ ಪರಿಸ್ಥಿತಿ ಏನಿಲ್ಲ ಅಂತ ಗೌರ್ಮೆಂಟ್ ಹೇಳಿರುತ್ತಂತ ಇವರು ಸ್ಟೇಟ್ಮೆಂಟ್ ನ ಕೊಟ್ಟಿರ್ತಾರೆ. 2007 ನವೆಂಬರ್ ಔಟ್ಲುಕ್ ನ ಒಂದು ಮ್ಯಾಗಝಿನ್ ಅಲ್ಲಿ ಹರೇನ್ ಪಾಂಡ್ಯ ಆಗಿನ ಕಾಲದ ಗುಜರಾತ್ ನ ಹೋಮ್ ಮಿನಿಸ್ಟರ್ ಆಗಿರೋರು ಒಂದು ಕನ್ಫೆಷನ್ ನ ಮಾಡಿರ್ತಾರೆ. 27th ಈವ್ನಿಂಗ್ ಆ ಒಂದು ಮೀಟಿಂಗ್ ಅಲ್ಲಿ ನಾನ್ ಕೂಡ ಇದ್ದೆ, ಮತ್ತೆ ಪೊಲೀಸ್ ಅವರಿಗೆ ಇದ್ರಲ್ಲಿ ಇನ್ವಾಲ್ವ್ ಆಗಬಾರ್ದು ಅಂತ ಗೌರ್ಮೆಂಟ್ ಹೇಳಿತ್ತು ಅಂತ ಅವ್ರು ಹೇಳಿರ್ತಾರೆ. ಮುಂದೆ ಹೋಗಿ ಸ್ವಲ್ಪ ದಿನ ಆದ್ಮೇಲೆ ಅವ್ರ ಮರ್ಡರ್ ಕೂಡ ಆಗುತ್ತೆ, ಇದನ್ನ ಯಾರು ಮಾಡಿದ್ರು ಅಂತ ಎಲ್ಲೂ ಡೀಟೇಲ್ಸ್ ಕೂಡ ಸಿಗಲ್ಲ. ಈ ಗುಜರಾತ್ ನ ಇನ್ಸಿಡೆಂಟ್ ಮೇಲೆ ಒಂದು SIT ಟೀಮ್ ನ ಕೂಡ ಮಾಡಿದ್ರು. ಆ SIT ಟೀಮ್ ಮೇಲೆ ತುಂಬಾ ಕ್ವಶನ್ಸ್ ಗಳು ಕೂಡ ಬಂದಿತ್ತು. ಗುಜರಾತ್ ಗವರ್ಮೆಂಟ್ ಈ ಇನ್ವೆಸ್ಟಿಗೇಷನ್ ನ ನಡೆಸಕ್ಕೆ ನಾನಾವಟಿ ಕಮಿಟಿ ಅಂತ ಒಂದು ಇನ್ವೆಸ್ಟಿಗೇಷನ್ ಟೀಮ್ ನ ಕೂಡ ರೆಡಿ ಮಾಡಿತ್ತು. ಈ ಟೀಮಿಗೆ ಗುಜರಾತ್ ನ ಗಲಭೆಗಳು ಮತ್ತೆ ಆ ಗೋಧ್ರಾದಲ್ಲಿ ನಡೆದ ಆ ಟ್ರೈನ್ ಇನ್ಸಿಡೆಂಟ್ ಎರಡರದ್ದು ಇನ್ವೆಸ್ಟಿಗೇಷನ್ ಮಾಡಕ್ ಅಂತ ಹೇಳಿ ಕೊಟ್ಟಿರ್ತಾರೆ. ಈ ಟೀಮ್ ನ ಲೀಡ್ ಮಾಡ್ತಿದ್ದು ಸುಪ್ರೀಂ ಕೋರ್ಟ್ ನ ರಿಟೈರ್ಡ್ ಜಡ್ಜ್ ನಾನಾವಟಿ ಅವರು. ಇವ್ರ ಬಗ್ಗೆ ತುಂಬಾನೇ ಚರ್ಚೆಗಳು ನಡೀತಿರುತ್ತೆ, ಯಾಕಂದ್ರೆ ಒಂದ್ ಟೈಮ್ ಅಲ್ಲಿ ಸಿಕ್ ಗಲಭೆ ಆಗಿರುತ್ತೆ. ಆ ಟೈಮ್ ಅಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಇವ್ರನ್ನೇ ಅಪಾಯಿಂಟ್ಮೆಂಟ್ ಮಾಡಿರ್ತಾರೆ. ಇವರು ಎಷ್ಟೊಂದು ಸ್ಟ್ರಿಕ್ಟ್ ಆಗಿದ್ರು ಅಂದ್ರೆ, ಆಗಿನ ಫಾರ್ಮರ್ PM ನರಸಿಂಹ ರಾವ್ ನನ್ನೇ ಇನ್ವೆಸ್ಟಿಗೇಷನ್ ಅಂತ ಹೇಳಿ ಕರೆಸಿದ್ರು. ಆದ್ರೆ ಯಾವಾಗ ಇವರಿಗೆ ಗುಜರಾತ್ ನ ಗಲಭೆಗಳ ಮೇಲೆ ಇನ್ವೆಸ್ಟಿಗೇಷನ್ ಮಾಡಕ್ ಅಂತ ಹೇಳಿ ಕೊಟ್ಟಿದ್ರು, ಇವರು ಇನ್ವೆಸ್ಟಿಗೇಷನ್ ಮಾಡಕ್ ಅಂತ ಹೇಳಿ ಯಾರು ಒಬ್ರು ನಾನು ಕರೆಸ್ತಲೆ ಅದಕ್ಕೆ ಕ್ಲಿಯರ್ ಚಿಟ್ ನ ಕೊಟ್ಟು ಆ ಫೈಲ್ ನ ಕ್ಲೋಸ್ ಮಾಡ್ಬಿಟ್ರು. ಇದೇ ಒಂದು ರೀಸನ್ ಇಂದ ಜನಗಳು ಕೂಡ ಗೌರ್ಮೆಂಟ್ ಮೇಲೆ ಕ್ವಶನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ನಿಮಗೆ ಗೊತ್ತಿರೋರ್ನೇ ಇಟ್ಕೊಂಡು ಇನ್ವೆಸ್ಟಿಗೇಷನ್ ನ ಮಾಡ್ತಿದ್ದೀರಾ ಅಂತ ಹೇಳಿದ್ರು. ಇಲ್ಲಿ ಗೌರ್ಮೆಂಟ್ ಗೆ ಪ್ರಾಬ್ಲಮ್ ಆಕ್ಚುಲಿ ಯಾವಾಗ ಆಗುತ್ತೆ ಅಂದ್ರೆ, ತೆಲ್ಕಾ ಸ್ಟ್ರಿಂಗ್ ಆಪರೇಷನ್ ನ ಮಾಡಿದವರು ವಿಡಿಯೋನ ರಿಲೀಸ್ ಮಾಡ್ತಾರೆ. ಇದಕ್ಕೆ ಗುಜರಾತ್ ನ ಗೌರ್ಮೆಂಟ್ ಇದಕ್ಕೆಲ್ಲ ಟೆನ್ಷನ್ ತಗೊಳಕ್ಕಾಗಲ್ಲ, ಈ ತರ ಬ್ಲೇಮ್ ಗೇಮ್ ಎಲ್ಲ ನಡೀತಾ ಇರುತ್ತೆ ಅಂತ ಹೇಳಿರ್ತಾರೆ. ಅಷ್ಟೊತ್ತಿಗೆನೆ ನಾನಾವಟಿ ಕಮಿಷನ್ ಅವರು 1500 ಫೈನಲ್ ರಿಪೋರ್ಟ್ ಪೇಜ್ ನ ರಿಲೀಸ್ ಮಾಡ್ತಾರೆ. 45,000 ಅಫಿಡವಿಟ್ಸ್ ಮತ್ತೆ 1000 ಸ್ಟೇಟ್ಮೆಂಟ್ ಗಳನ್ನ ಕೋರ್ಟ್ ಅಲ್ಲಿ ಸಬ್ಮಿಟ್ ಮಾಡ್ತಾರೆ. ಇದರಲ್ಲಿ ಗುಜರಾತ್ ಗವರ್ನಮೆಂಟ್, RSS ಮತ್ತೆ ಬಜರಂಗ್ ದಳ್ ಯಾರೆಲ್ಲ ಆಕ್ಟಿವಿಸ್ಟ್ ಗಳು ಇನ್ವಾಲ್ವ್ ಆಗಿದ್ರು ಅವರಿಗೆಲ್ಲ ಕ್ಲಿಯರ್ ಚಿಟ್ ನ ಕೊಟ್ಟು ಈ ಕೇಸ್ ನ ಕ್ಲೋಸ್ ಮಾಡ್ತಾರೆ. ಮತ್ತೆ ನಾನಾವಟಿ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅಲ್ಲಿ ಇದನ್ನು ಹೇಳಿರ್ತಾರೆ, ಗೋಧ್ರಾದಲ್ಲಿ ಏನ್ ಟ್ರೈನ್ ನ ಸುಟ್ಟಾಕಿರ್ತಾರಲ್ಲ ಅದು ಪ್ರೀ ಪ್ಲಾನ್ಡ್ ಇವೆಂಟ್ ಆಗಿರುತ್ತೆ ಅಂತ. ಅದ್ರದ್ದು ಮಾಸ್ಟರ್ ಮೈಂಡ್ ಬಂದು ಹುಸೈನ್ ಇಬ್ರಾಹಿಂ ಮತ್ತೆ ನಾನು ಮೇನ್ ಅಂತ ಹೇಳಿರ್ತಾರೆ. ಇಲ್ಲಿ ಸೆಂಟ್ರಲ್ ಮತ್ತೆ ಸ್ಟೇಟ್ ಗುಜರಾತ್ ಎರಡ್ ಕಡೆನೂ ಕೂಡ ಬಿಜೆಪಿ ಅವ್ರದೇ ಗವರ್ಮೆಂಟ್ ಇರುತ್ತೆ. ಮತ್ತೆ ಆಲ್ರೆಡಿ ನಾನಾವಟಿ ಕಮಿಷನ್ ಇನ್ವೆಸ್ಟಿಗೇಷನ್ ಕೂಡ ನಡೀತಾ ಇರುತ್ತೆ. ಬೇರೆ ಯಾವುದೇ ರೀತಿ ಇನ್ವೆಸ್ಟಿಗೇಷನ್ ನಡೆದಿರಲ್ಲ. ಆದ್ರೆ 2 ವರ್ಷ ಬಿಟ್ಟು ಸೆಂಟ್ರಲ್ ಅಲ್ಲಿ ಯಾವಾಗ ಕಾಂಗ್ರೆಸ್ ಗವರ್ನಮೆಂಟ್ ಬರುತ್ತೆ ಅಂದ್ರೆ 2004 ಅಲ್ಲಿ, ಇಲ್ಲಿ ಕಾಂಗ್ರೆಸ್ ನ ಗವರ್ನಮೆಂಟ್ ಆಳ್ವಿಕೆಗೆ ಬಂದಿದ ತಕ್ಷಣ ಫಸ್ಟ್ ಕೆಲಸ ಏನ್ ಮಾಡುತ್ತಂದ್ರೆ, ಗುಜರಾತ್ ನ ಗಲಭೆಗಳ ಮೇಲೆ ಇನ್ವೆಸ್ಟಿಗೇಷನ್ ನ ಮಾಡಕಂತ ಹೇಳಿ ಹೊಸ ಇನ್ವೆಸ್ಟಿಗೇಷನ್ ಟೀಮ್ ನ ಫಾರ್ಮ್ ಮಾಡುತ್ತೆ. ಆ ಕಮಿಟಿ ಹೆಸರು ಬಂದು ಉಮೇಶ್ ಚಂದ್ರ ಕಮಿಟಿ. ರಿಪೋರ್ಟ್ ನ ಮಾಡ್ತಾರೆ. ರಿಪೋರ್ಟ್ ಅಲ್ಲಿ ಏನಿರುತ್ತೆ ಅಂದ್ರೆ, ಕಾಂಗ್ರೆಸ್ ನ ಲೀಡರ್ ಏನ್ ಹೇಳಿದ್ರು ಅದೇ ಇರುತ್ತೆ. ಇದೊಂದು ಪ್ರೀ ಪ್ಲಾನ್ಡ್ ಇವೆಂಟ್ ಅಲ್ಲ, ಇದೊಂದು ಆಕ್ಸಿಡೆಂಟ್. ಇಲ್ಲಿ ನಾನಾವಟಿ ಕಮಿಟಿ ಅವ್ರು ಮಾಡಿದ ರಿಪೋರ್ಟ್ ಬಂದು ಒಂದು ಗ್ರೂಪ್ ಸೈಡ್ ಆಗಿದ್ರೆ, ಅದೇ ಉಮೇಶ್ ಚಂದ್ರ ಕಮಿಟಿ ರಿಪೋರ್ಟ್ ಬಂದು ಇನ್ನೊಂದು ಗ್ರೂಪ್ ಫೇವರ್ ಆಗಿತ್ತು. ಇಲ್ಲಿ ಒಬ್ಬ ಸಾಮಾನ್ಯ ಪ್ರಜೆ ನಿಜನ ತಿಳ್ಕೋಬೇಕು ಅಂತ ಅನ್ಕೊಂಡಿರೋನು ನಾನಾವಟಿ ಕಮಿಟಿ ಮಾಡಿರೋ ರಿಪೋರ್ಟ್ ನ ನಂಬೇಕಾ ಅಥವಾ ಉಮೇಶ್ ಚಂದ್ರ ಕಮಿಟಿ ಮಾಡಿರೋ ರಿಪೋರ್ಟ್ ನ ನಂಬೇಕಾ? ಇಂಡಿಯಾ ಟಾಪ್ ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಡಿಫರೆಂಟ್ ರಿಪೋರ್ಟ್ಸ್ ಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಕೋ ಇನ್ಸಿಡೆಂಟ್ ಏನು ಅಂದ್ರೆ, 2 ಇನ್ವೆಸ್ಟಿಗೇಷನ್ ಕಮಿಟಿ ಬಂದು ಅವರವರ ಪಾರ್ಟಿ ಲೀಡರ್ಸ್ ಫೇವರ್ ಆಗಿ ಕೋರ್ಟ್ ಅಲ್ಲಿ ರಿಪೋರ್ಟ್ ನ ಸಬ್ಮಿಟ್ ಮಾಡ್ತಾರೆ. ಇದನ್ನೆಲ್ಲ ನೋಡಿದ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಟಿ ಆನ್ ರೆಕಾರ್ಡ್ ಒಂದು ಮಾತನ್ನ ಹೇಳುತ್ತೆ, ಈ 2 ಕಮಿಟಿ ಬಂದು ಅವ್ರ ಪಾರ್ಟಿ ಲೀಡರ್ಸ್ ಫೇವರ್ ಆಗಿನೇ ರಿಪೋರ್ಟ್ಸ್ ಗಳನ್ನ ಕೊಡ್ತಾ ಇದ್ದಾರೆ. ದಿಸ್ ವಾಸ್ ಅ ವೆರಿ ಬಿಗ್ ಮಿಸ್ಟೇಕ್. ಇದರಿಂದ ಒಂದು ಬಿಗ್ ಇಂಪ್ಯಾಕ್ಟ್ ಸೊಸೈಟಿ ಮೇಲೆ ಬೀಳುತ್ತೆ, ಜನರು ಲಾ ಅಂಡ್ ಆರ್ಡರ್ಸ್ ಮೇಲೆ ನಂಬಿಕೆನ ಕಳ್ಕೊಳ್ತಾರೆ ಅಂತ ಹೇಳ್ತಾರೆ. ಈ 2 ಇನ್ವೆಸ್ಟಿಗೇಷನ್ ಮಧ್ಯದಲ್ಲಿ ಇನ್ನೊಂದು ಇಂಡಿಪೆಂಡೆಂಟ್ ಇನ್ವೆಸ್ಟಿಗೇಷನ್ ಆಗುತ್ತೆ, ಅದನ್ನ ಕನ್ಸರ್ನ್ ಸಿಟಿಸನ್ಸ್ ಟ್ರಿಬ್ಯುನಲ್ ಅಂತ ಹೇಳ್ತಾರೆ. ಈ ಇನ್ವೆಸ್ಟಿಗೇಷನ್ ಅಲ್ಲಿ ತುಂಬಾ ರಿಟೈರ್ಡ್ ಆಗಿರೋ ಜಡ್ಜ್ ಗಳು ಮತ್ತೆ ಆಕ್ಟಿವಿಸ್ಟ್ ಗಳು ಇನ್ವಾಲ್ವ್ ಆಗಿರ್ತಾರೆ. ಇವರ ಒಂದು ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅಲ್ಲಿ ಏನ್ ಬರುತ್ತಂದ್ರೆ, ಇಷ್ಟೋ ತನಕ ಏನೆಲ್ಲ ಸ್ಟೋರಿಗಳನ್ನ ಹೇಳ್ತಿದ್ರು ಅದು ಇದ್ರಿಗಿಂತ ತುಂಬಾನೇ ಡಿಫರೆಂಟ್ ಆಗಿರುತ್ತೆ. ಈ ರಿಪೋರ್ಟ್ ನ ಔಟ್ಲುಕ್ ಅವ್ರು ಪಬ್ಲಿಷ್ ಮಾಡಿರ್ತಾರೆ. ಇಲ್ಲಿ ಔಟ್ಲುಕ್ ಅವ್ರು ಲೈನ್ ಬೈ ಲೈನ್ ಏನ್ ಹೇಳಿರ್ತಾರೆ ಅದನ್ನೇ ನಾನು ನಿಮ್ಗಳಿಗೆ ಇಲ್ಲಿ ಹೇಳ್ತೀನಿ. ಇವರ ಒಂದು ರಿಪೋರ್ಟ್ ಪ್ರಕಾರ ಕರ್ಸೇವಕರೆಲ್ಲ ಯಾವಾಗ ಗುಜರಾತ್ ಇಂದ ಅಯೋಧ್ಯೆ ಹೋಗ್ತಾ ಇರ್ತಾರೆ, ಆ ಟೈಮ್ ಅಲ್ಲಿ ಟ್ರೈನ್ ಅಲ್ಲಿ ಫುಲ್ ಕರ್ಸೇವಕರೇ ಇರ್ತಾರೆ. ಇಲ್ಲಿ ಟ್ರೈನ್ ಯಾವಾಗ ಅಹಮದಾಬಾದ್ ಇಂದ ಅಯೋಧ್ಯೆ ಹೋಗ್ತಾ ಇರುತ್ತೆ, ಅದ್ರ ಮಿಡಲ್ ಸ್ಟಾಪ್ ಲಕ್ನೋ ಅಲ್ಲಿ ತುಂಬಾ ಜನ ಟಿಕೆಟ್ ನನ್ನು ಬೈ ಮಾಡ್ದಲೆ ಕೋಚ್ S5 S6 ಗೆ ಹತ್ಕೊಳ್ತಾರೆ. ಇಲ್ಲಿ ರೈಲ್ವೆ IGP ಮಿನಿಸ್ಟರ್ PP ಅಗ್ಜಾ ಇವ್ರು ಏನ್ ಹೇಳ್ತಾರಂದ್ರೆ, ಇಲ್ಲಿ ಟ್ರೈನ್ ರೀಚ್ ಆಗಕ್ಕಿಂತ ಮುಂಚೆನೆ S5 S6 ಕೋಚ್ ಒಳಗಡೆನೆ ತುಂಬಾ ಗಲಾಟೆಗಳಾಗಿತ್ತು. ಇದ್ರದ್ದು ಫುಲ್ ಇನ್ಫಾರ್ಮೇಶನ್ ನ ಲೋಕಲ್ ನ್ಯೂಸ್ ಪೇಪರ್ ಅವರು ಪ್ರಿಂಟ್ ಮಾಡ್ತಿದ್ರು. ಇದರಿಂದ ಜನಗಳಿಗೆ ಗೊತ್ತಾಗ್ತಿತ್ತು ಏನಾಗ್ತಿದೆ ಅಂತ. ಟ್ರೈನ್ ಒಳಗಡೆನೆ ಸ್ಟಾರ್ಟ್ ಆಗಿದ್ದ ಆ ಒಂದು ಗಲಾಟೆಯಿಂದ
ಇಂದ ಈ ರಿವೆಂಜ್ ನ ತಗೊಂಡಿದ್ದಾರೆ ಅಂತ ಹೇಳ್ತಾರೆ. ಗೋವಿಂದ್ ಮಕ್ವಾನ ಅವ್ರದ್ದು 22 ವರ್ಷದ ಮಗ S6 ಕೋಚ್ ಅಲ್ಲಿ ಕಂಪ್ಲೀಟ್ ಆಗಿ ಬರ್ನ್ ಆಗಿ ಹೋಗಿರ್ತಾನೆ. ಇಲ್ಲಿ ಅವ್ರ ಮಗನ್ ಬಾಡಿನ ಸ್ಮಶಾನಕ್ಕೆ ತಗೊಂಡೋಗ್ತಿರ್ಬೇಕಾದ್ರೆ ಎಲ್ಲರೂ ತುಂಬಾ ಸಿಟ್ಟಾಗಿರ್ತಾರೆ. ಇಲ್ಲಿ ಗೋವಿಂದ್ ಮಕ್ವಾನನೇ ಕೈ ಮುಗಿದು ಕೇಳ್ಕೊಳ್ತಾರೆ, ನಂಗೆ ಯಾವುದೇ ರೀತಿ ರಿವೆಂಜ್ ತಗೊಳ್ಳೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ. ಇದನ್ನ ಟೈಮ್ಸ್ ಆಫ್ ಇಂಡಿಯಾ ಮಾರ್ಚ್ 2002 ಅಲ್ಲಿ ಪಬ್ಲಿಷ್ ಮಾಡಿರುತ್ತೆ. ಇದರಿಂದ 1500 ಜನದ ಮೇಲೆ FIR ಕೇಸ್ ಆಗುತ್ತೆ. ಲಾಸ್ಟ್ ಗೆ 31 ಜನಕ್ಕೆ ಶಿಕ್ಷೆ ಆಗುತ್ತೆ. ಇಲ್ಲಿ ಫಸ್ಟ್ ಆ 11 ಜನಕ್ಕೆ ಗಲ್ಲು ಶಿಕ್ಷೆನ ಕೊಟ್ಟಿರ್ತಾರೆ, ಆಮೇಲೆ ಅದನ್ನ ಚೇಂಜ್ ಮಾಡಿ ಜೀವಾವಧಿ ಶಿಕ್ಷೆನ ಕೊಡ್ತಾರೆ. ಇಲ್ಲಿ 63 ಜನ ಉಳ್ಕೊಂಡಿರ್ತಾರೆ, ಅವ್ರದ್ದು ಎವಿಡೆನ್ಸ್ ಏನು ಕರೆಕ್ಟ್ ಆಗಿ ಸಿಗ್ದಲೇ ಇರೋ ಕಾರಣ ಅವ್ರನ್ನ ಬಿಟ್ಬಿಡ್ತಾರೆ. ಇದು ನಮ್ಮ ಹಿಸ್ಟ್ರಿಯಲ್ಲೇ ಒಂದು ಅನ್ಫಾರ್ಚುನೇಟ್ ಇನ್ಸಿಡೆಂಟ್. ಇದರಿಂದ ತುಂಬಾ ಜನ ಅವ್ರ ಜೀವಗಳನ್ನ ಕಳ್ಕೊಳ್ತಾರೆ. ಐ ಹೋಪ್ ಸೊ ನಮ್ಮ ಫ್ಯೂಚರ್ ಹಿಸ್ಟ್ರಿಯಲ್ಲಿ ಕೂಡ ಈ ತರ ಇನ್ಸಿಡೆಂಟ್ ಗಳು ರಿಪೀಟ್ ಆಗ್ದಲೇ ಇರ್ಲಿ ಅಂತ.